ವ್ಯವಹಾರಗಳು ಭಾಳ ಇರ್ತವೆ, ಯಾರೋ ದುಡ್ಡು ಕೊಟ್ಟಿರಲ್ಲ. ನೋಡಿ, ಕೋಕಿಲ ಮೋಹನ್ ಕಷ್ಟಪಟ್ಟು ಸಂಪಾದನೆ ಮಾಡೋದು. ಗಾಂಧಿ ಬಜಾರ್ಲಿ ಒಂದು ಜಾಗ ತೊಗೊಳ್ತಾನೆ ಅವನು. ನನ್ನ ಹೆಸರು ಗೊತ್ತವ್ರಿಗೆ. ಹೋದ ತಕ್ಷಣ ಅಣ್ಣ ನೀವು ಬಂದುಬಿಟ್ರಿ ಅಂತಾರೆ. ನೋಡಪ್ಪ, ನನ್ನ ಆತ್ಮೀಯ. ಇನ್ಕ್ಲೂಡಿಂಗ್ ಕಮಿಷನರ್ ಇನ್ವಾಲ್ವ್ ಆಗ್ತಾರೆ, ಸೋಮಣ್ಣ ಇನ್ವಾಲ್ವ್ ಆಗ್ತಾರೆ. ವಾಟ್ಸಪ್ ಒಂದೇ ದಾರಿ ಇರೋದು, ಯಾರನ್ನಾರು ಕೈಕಾಲು ಕತ್ತರಿಸ್ಬೇಕು. ಇಂಥವೆಲ್ಲ ಆ ಟೈಮ್ನಲ್ಲಿ ಅಗ್ನಿ ಮಾಡೋಕ್ಕೆ ಮುಂಚೆ ಬರೀ ಅಡ್ಡವರ್ಗ ಮಕ್ಕಳ ಆಟ ಆಗ್ಬಿಟ್ಟಿತ್ತು. ಮಾಡ್ತೀವೋ ಮಾಡಲ್ವೋ ಏನೋ ಈ ಲೆವೆಲ್ ಇತ್ತು. ಎದುರು ಬಿಡೋವಾಗ ಭಾಳ ಕಡೆ ನಿಂತಿದ್ದೀನಿ ನಾನು ಬಂದು ಲ್ಯಾಂಡ್ ಇದೆ, ನೀವೊಂದು 10-12 ಕೋಟಿ ಇನ್ವೆಸ್ಟ್ ಮಾಡಿ ಅಂದರೆ ಅದು ಏನು ಅಂತಲೂ ಕೇಳಕ್ಕೆ ಹೋಗಲ್ಲ, ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ರೈ ಅವ್ರನ್ನ ದೂರ ಆದ ನಂತರ ನನಗೆ ರೋಲ್ ಕಾಲ್ ಕೊಟ್ಟಿದ್ದೀನಿ ಅಂತ ಒಂದು ಹೋಟ್ಲ್ ಹೇಳಿ ನೋಡೋಣ. ಎಷ್ಟು ಜನ ನನಗೆ ಪಾರ್ಟ್ನರ್ಶಿಪ್ ಕೊಡೋಕೆ ಬಂದರು. ಬಚ್ಚನೂ ಗೊತ್ತಿದೆಯಲ್ಲ, ಅದು ಲೈವ್ ಬ್ಯಾಂಡ್. ಎಷ್ಟು ಜನ ಸರ್ 5% ಆರು ತೊಗೊಳ್ಳಿ, ಕಡೆಗೆ 5%. ಆ 5% ಒಂದು ಎಷ್ಟಾಗ್ತಿತ್ತು, ಎಷ್ಟು ಹೋಟ್ಲುಗಳಿದ್ದು. ಮೊತ್ತ ಅವ್ರ ತಮ್ಮನ್ನು ಕೂಡ ನಾನು ಲೈಕ್ ಮಾಡೋಷ್ಟು ಮಾಡಿಲ್ಲ ಅವರು. ನಾನು ಏನಾರು ಅವ್ರ ಮನೆಗೆ ಹೋದರೆ, ಇಂದಿರಾನಗರದಲ್ಲಿ ಮನೆಗೆ ಹೋದರೆ, ಸಾಮಾನ್ಯ ಅವ್ರು ಮಾಡಿ ಮೇಲೆ ಇರೋರು ಕೆಳಗಡೆ ಆ ಮೆಟ್ಲಲ್ಲಿ ಬರುವಾಗ ಒಂದು ಸಾರಿನೋ ಶ್ರೀಧರ್ ಈಗ ಬಂದ್ರ ಅಂತಿರಲಿಲ್ಲ. ಶ್ರೀಧರ್ ಎಷ್ಟು ಆಸೆಯಿಂದ ಕರಿತಾ ಇದ್ರು ನನ್ನನ್ನು ಅಂದರೆ ಅಬ್ಬಾ ಬಾ 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 ಬಾ. ದುಬೈಲಿ ಕೂತ್ಕೊಂಡು ನಿಮ್ಗೆ ಯಾರು ಬೇಕೋ ಅವ್ರನ್ನ ಏನು ಬೇಕಾದ್ರೂ ಮಾಡಿಸಿ, ಕ್ಲೈಮ್ ನಾನು ಮಾಡ್ತೀನಿ, ನೀವು ಕೇಳಿಸ್ಕೋಬೇಡಿ. ಆ ಹುಡುಗ ಬಲರಾಮ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟು ನಾವೇನೋ ರೋಲ್ ಕಾಲ್ ಮಾಡ್ತಿರ್ಲಿಲ್ಲ, ಎದುರಿಸಿ ದುಡ್ಕಿತ್ತು, ಯಾರನ್ನೂ ಕೇಳ್ತಿಲ್ಲ. ಯಾಕೆಂದರೆ ಪೊಲೀಸ್ನವರು 30 ವರ್ಷದ ನನ್ನ ಇತಿಹಾಸ ತನಿಖೆ ಮಾಡ್ತಾರೆ, ಒಂದಾದರೂ ಇದೆಯಾ ಎದುರಿಸಿ ಕಿತ್ಕೊಂಡಿರೋದು ಅಂತ. ಯಾಕೆ ನಾನು ಬುದ್ಧಿವಂತಿಕೆಯಲ್ಲಿ ಏನು ಮಾಡಿಬಿಟ್ಟೆ, ನನಗೆ ಯಾರು ಲ್ಯಾಂಡನ್ನೆಲ್ಲ ಮೋಸ ಮಾಡೋಕ್ಕಾಗಲ್ಲ, ಲ್ಯಾಂಡ್ ಎಕ್ಸ್ಪರ್ಟ್ ಆಗಿಬಿಟ್ಟೆ ನಾನು. ಇವತ್ತಿದಾರಲ್ಲ ಎಲ್ಲ ದೊಡ್ಡ ಪ್ಲೇಯರ್ಗಳು, ಎಂಬಸಿಯಿಂದ ಹಿಡಿದು ಸಾಲಾಪುರಿಯಿಂದ ಹಿಡಿದು ಆಮೇಲೆ ಯಾರೋ ನಮ್ಮ ದಯಾನಂದ್ ಪೈ ಎಲ್ಲರೂ ನನಗೆ ಆತ್ಮೀಯರೇ. ಅವ್ರ ಜೊತೆ ಬಿಡಿ, ಇಲ್ಲೀಗಲ್ ಮಾಡಿದ್ದೀನಿ ಅಂತ ಹೇಳಲ್ಲ, ಅಲ್ಲಿ ಏನೋ ತೊಂದರೆ ಆದಾಗ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಅವ್ರು ಸರಿ ಅಂತ ನಾನು ಕನ್ವಿನ್ಸ್ ಮಾಡಿದಾಗ ಕೇಳಿ ಅವ್ರನ್ನೆಲ್ಲ ಹೋಗಿ ಸಾಲ್ವ್ ಮಾಡಿಕೊಟ್ಟಿದ್ದೀನಿ ಎಲ್ರಿಗೂ. ಸೊ ಅದು ಬೆಲೆ ಇದ್ದೇ ಇರ್ತಿತ್ತು. ಅದನ್ನು ಮಾಡ್ತಾ ನಾನು ಯಾಕೆ ಮಾಡಲಿ, ನಾನೇ ಮಾಡೋಣ ಅಂತ ಶುರು ಮಾಡಿದಾಗ ನಾನು ಆಮೇಲೆ ಮಿತಿ ಮೀರಿದ ಸಂಪತ್ತು ನನಗೆ ಯಾವತ್ತೂ ಇಷ್ಟಪಡಲಿಲ್ಲ. ಈ ಮನೆ ಕೂಡ ಇಷ್ಟು ದೊಡ್ಡದಾಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನನ್ನ ಪತ್ನಿಯನ್ನು ಮನೆ ಮಾರಿದಾಗ ಒಂದಷ್ಟು ದುಡ್ಡು ಬಂತು, ಆಗ ಜಾಗ ತೊಗೊಂಡೆ ನಾನು. ಆ ಬಚ್ಚನ್ಗೆ ಕಾಂಟ್ರಾಕ್ಟರು ಮನೆ ಕಟ್ಟಿಸುವಾಗಲೂ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತೀನಿ, 10,000 ರೂಪಾಯಿ ಯಾರ ಕೈಲಿ ಇಸ್ಕೊಳ್ಳಿಲ್ಲ ನಾವು. ನನಗೆ ಇಟ್ಟಿಗೆಯಿಂದ ಹಿಡಿದು ಇದರಿಂದ ಹಿಡಿದು ಮರದಿಂದ ಹಿಡಿದು ಕೊಡೋದಕ್ಕೆ ತುಂಬ ಜನ ರೆಡಿ ಇದ್ದರು. ನಾವು ಐ ಸೈಡ್ ನಾನು ಕಟ್ಟೋದೇ ಬೇಡ ಅಂತ. ಕಾಂಟ್ರಾಕ್ಟರು ಬಚ್ಚನ್ ಜೊತೆ ಮಾತಾಡಿಕೊಂಡು ಇವರು ಹೊರಗಡೆ ಹೋಗೋಕ್ಕಾಗಲ್ಲ, ಅಂಡರ್ವರ್ಲ್ಡ್ ಡಾನು ಸ್ವಲ್ಪ ವಿಶಾಲವಾಗಿ ಕಟ್ಟೋಣ ಅಂತ ಅವ್ರಿಗೂ ಐಡಿಯಾ ಬರಲಿಲ್ಲ, ವಿಶಾಲ ಮನೆ ಕಟ್ಟಿಬಿಟ್ರು. 1 ವರ್ಷ ನಿದ್ದೆ ಮಾಡೋಕ್ಕಾಗಿಲ್ಲ ನಾನು. ನನಗಿರೋ ಕ್ಯಾರೆಕ್ಟರ್ಗೆ ಬೇಕಿತ್ತಾ ಅದು ನಾನು ಡಾನ್ ಅಂತ ಥಿಂಕ್ ಮಾಡ್ತಿರಲಿಲ್ಲ. ಪ್ರೈಮರಿ ಸ್ಕೂಲ್ ಮೇಸ್ಟ್ರ ಮಗ ಇಷ್ಟು ದೊಡ್ಡ ಮನೆ ಯಾಕೆ ಬೇಕಿತ್ತು, ನನ್ನ ಕುಟುಂಬದಲ್ಲೂ ಗೊತ್ತು, ಅವ್ರಿಗೂ ಇಷ್ಟ ಆಗಲಿಲ್ಲ, ಬಟ್ ಅನಿವಾರ್ಯ ಆಗೋಯ್ತು. ಆಗ ಒಬ್ಬ ಸಾಧಕರು ಹೇಳ್ತಾರೆ ನಮಗೆ, ಯಾವ ಕಾರಣಕ್ಕೂ ನೀವು ತಲೆ ಕೆಡ್ಸ್ಕೊಬೇಡಿ, ಅಂಟ್ಕೋಬೇಡಿ, ಇಲ್ಲಿ ಬರೋ ಎಲ್ಲರೂ ನನ್ನ ಮನೆ ಅನ್ಕೋಬೇಕು, ಆ ರೀತಿ ಜನಗಳನ್ನ ಇಟ್ಟುಬಿಡಿ. ಅದೇ ರೀತಿ ನಾವು ಬದುಕ್ತಾ ಇರೋದು. ಹೇಗಿರಬೇಕಿತ್ತು ನಿಮ್ಮ ಮನೆ ಅಂತ ಅಂದ್ಕೊಂಡಿದ್ರೆ? ಇದರಲ್ಲಿ 1/3 ಇರಬೇಕಿತ್ತು, ಅರ್ಧನೂ ಇರಬಾರ್ದಾಗಿತ್ತು. ಜಾಗ ಇರಲಿ, ಓಡಾಡೋಕ್ಕೆ ಜಾಗ ಇರಲಿ, ನಂಗೆ ಇಷ್ಟನೇ. 1/3 ಸಾಕಾಗಿತ್ತು ನಮಗೆ. ಸಣ್ಣ ಫ್ಯಾಮಿಲಿ ನಮ್ಮದು. ಆದರೆ ಇವತ್ತು ಈ ಫ್ಯಾಮಿಲಿ ಎಷ್ಟು ಜನ ಇದ್ದೀವಿ, ಒಂದು 25 ಜನ ಇದ್ದೀವಿ. ನಾನು, ನನ್ನ ಹೆಂಡತಿ, ಮಗ, ಮೊಮ್ಮಗ ಬಿಟ್ಟು ಯಾರು 4 ಜನ ಇದ್ರೂ 25 ಜನ ಇಲ್ಲಿರೋರು ನಮ್ಮ ಮನೆ ಅಂತಾನೆ. ಅದನ್ನು ಕೊಟ್ಬಿಟ್ಟಿದ್ದೀವಿ ಒಳಗಡೆ ಅವ್ರಿಗೆ. ಮಕ್ಕಳು ಅವ್ರನ್ನ ಕರೆಯೋದು ಅಣ್ಣ ಅಂತಾನೆ, ಅಣ್ಣ ಮಾಮ. ಒಬ್ಬರಿಗೂ ಏನೋ ಅವರು ಇದು ಡ್ರೈವ್ ಮಾಡ್ತಾರೆ, ಅದು ಮಾಡ್ತಾರೆ, ನೋ, ಅಂಕಲ್ ಮಾಮ ಅಂತಲೇ ಕರೆಯೋದು. ಚಿಕ್ಕ ಮಗುವಿಂದ ನೋಡ್ಬಿಟ್ರು ಅವರು, ನನ್ನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ. ಇಲ್ಲಿ ನಾನು ಭಾಳ ಸರಿ ತಮಾಷೆ ಮಾಡ್ತೀನಿ. ನಾನು ಆ ಹುಡುಗರು ನನ್ನ ಮನೆ ಅಂದ್ಕೊಳ್ಳೋಷ್ಟು ಕೂಡ ನಾನು ಅಂದ್ಕೋತಾ ಇಲ್ಲ. ನಾನು ಏನಿದ್ರು ಈ ಆಫೀಸಲ್ಲಿ ಕೂತ್ಕೋ, ಸಿನಿಮಾ ನೋಡು, ಮ್ಯೂಸಿಕ್ ಕೇಳು, ಮೆಡಿಟೇಷನ್ ಮಾಡು, ಚೆಸ್ ಆಡು, ಪುಸ್ತಕ ಓದು, ಬಂದವ್ರ ಜೊತೆ ಮಾತನಾಡು. ಸೊ ಹಾಗಾದರೆ ನಿಮ್ಮ ಅಗ್ನಿಪತ್ರಿಕೆ ಶುರು ಮಾಡೋಕ್ಕೆ ಮೊದಲು ಶ್ರೀಧರ್ ಅವರ ಆದಾಯದ ಮೂಲ ಲ್ಯಾಂಡ್ ವ್ಯವಹಾರ ಇವತ್ತು ಅಷ್ಟೇ. ಯು ಸ್ಟಿಲ್ ಡೂ ಇಟ್? ಎಸ್, ಅಫ್ಕೋರ್ಸ್. ಈಗಲೂ ಕೂಡ, ಈಗ ನೀವು ಬರೋಕ್ಕೆ ಮುಂಚೆನೂ ಕೂಡ ಮಾತನಾಡಿದ್ದಾರೆ. ನಾನು ಇವತ್ತು ನಾನು ಯಾವ ಲೆವೆಲ್ ನಾನು ಹೇಳ್ಕೊಡೋದಲ್ಲ, ಗೊತ್ತಿದೆ, ನನಗೆ ಗೊತ್ತಿರೋ ಎಲ್ರಿಗೂ. ನಾನು ಒಂದು ಲ್ಯಾಂಡ್ ಇದೆ, ನೀವೊಂದು 10-12 ಕೋಟಿ ಇನ್ವೆಸ್ಟ್ ಮಾಡಿ ಅಂದರೆ ಅದು ಏನು ಅಂತಲೂ ಕೇಳಕ್ಕೆ ಹೋಗಲ್ಲ, ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಮತ್ತು ನಮ್ಮ ಕೈಲಿ ಒಂದು 25-30 ಕೋಟಿ ನಿಮ್ಮ ಜೊತೆ ಹಾಕಬೇಕು ಅನ್ನೋರು ಒಂದು 15 ಜನ ಇದ್ದಾರೆ. ಕೇಳಿ, ಗೊತ್ತದು, ಎಲ್ರಿಗೂ ಗೊತ್ತದು. ನಾನು ಬೇಡಿ ವರ್ಷಗಟ್ಲೆಯಿಂದ ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ಬೇಕು ಸರ್, ನೀವು ಎಲ್ಲಿ ಹೇಳಿದ್ರು ಮಾಡ್ತೀವಿ. ಇಲ್ಲಪ್ಪ ಅಂಥದ್ದು ಯಾವುದೂ ಕಾಣಿಸ್ತಾ ಇಲ್ಲ, ನನಗೆ ಆಸಕ್ತಿನೂ ಇಲ್ಲ, ಪ್ಲೀಸ್ ಡಿಸ್ಟರ್ಬ್ ಮಾಡಿಬಿಡಿ. ಒಂದು ಸಾರಿ ಅಲ್ಲ, 10 ಸಾರಿ. ಅದು ಯಾರು ಅಂತ ಹೇಳಿದ್ರೆ ಶಾಕ್ ಆಗಿಬಿಡ್ತೀನಿ ನಿಮಗೆಲ್ಲ, ಅಷ್ಟು ಒದ್ದಾಡ್ತಾರೆ. ಯಾಕೆಂದ್ರೆ ನಾನು ಅರ್ನ್ ಮಾಡಿಬಿಟ್ಟೆ ಅದನ್ನು. ಏನು ಮಾಡಿದ್ರು ಮೋಸ ಮಾಡಲ್ಲ. ಮತ್ತು ನೀವು 100 ರೂಪಾಯಿ ನನ್ನ ನಂಬ್ಕೊಂಡು ಹಾಕಿದ್ದೀರಿ ಅಂದರೆ ನಿಮಗೆ 110 ಬಂದಾಗಲೇ ನಾನು ಲಾಭ ಶೇರ್ ತೊಗೊಳ್ಳೋದು, ಇಲ್ಲದರೆ ಮುಟ್ಟೋದೇ ಇಲ್ಲ. ಇನ್ನೊಂದು 10 ರೂಪಾಯಿ ಲಾಸ್ ಮಾಡಿ ನೀವು 5 ರೂಪಾಯಿ ನೋ ಲಾಸ್ ಆಗುವಂಥದ್ದು ನಾನು ಹಾಕ್ಸಕ್ಕೆ ಹೋಗೋದೇ ಇಲ್ಲ. ಇಲ್ಲ ಆಗೋದಿಲ್ಲ. ಲ್ಯಾಂಡ್ ಇದೆಯಲ್ಲ, ನೀವು ಕರೆಕ್ಟಾಗಿ ಮಾಡ್ತೀವಿ, ಲಾಸ್ ಆಗೋದು ಚಾನ್ಸಸ್ಸೇ ಇಲ್ಲ ಅಲ್ಲಿ.
ಆ ಲೀಗಲ್ ರೂಟ್ ಎಸ್ ಟೋಟಲಿ ಇಲ್ಲೀಗಲ್ ಇದ್ರೆ ನೀವು ಮಾರೋದು ಹೇಗೆ? ಅದು ಇವತ್ತು ಕಾನೂನು ಬಿಗಿ ಆಗಿಬಿಡ್ತು. ರಾಜಕಾರಣಿಗಳು ಏನೇ ಭ್ರಷ್ಟತೆ ಹಣ ಮಾಡಿದ್ರು ಅವ್ರು ಲ್ಯಾಂಡಲ್ಲಿ ಮಾಡಬೇಕಾದ್ರೆ ಆ ರೂಲ್ಸು ರೆಗ್ಯುಲೇಷನ್ಸ್ ಮಾಡಿಕೊಂಡೇ ಮಾಡಬೇಕು. ಇವತ್ತು ಕಾರ್ಪೊರೇಷನ್ದು ಅಷ್ಟೇ ವೈಲೇಟ್ ಮಾಡಿ ಕಟ್ಟೋಕ್ಕಾಗಲ್ಲ. ಆಮೇಲೆ ಇವರೆಲ್ಲ ಶುರುವಾಗ್ಬಿಟ್ರು. ಈಗ RTI ಕಾರ್ಯಕರ್ತರು ಯಾರು ಏನೇ ಬೈಲಿ ಅವರು ಕೂಡ ಸಂಪತ್ತಿನಲ್ಲಿ ಹಂಚಿಕೆದಾರರಾಗ್ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಮಾಡಿದ ತಕ್ಷಣ 1% ನೀವು ಡಿವಿಯೇಟ್ ಮಾಡಿದ ತಕ್ಷಣ RTI ಆಗ್ತಾರೆ. ಆಫೀಸರ್ ಅವನ್ನ ಹೆಂಗಾರು ಸರಿ ಮಾಡಪ್ಪ ಅಂತಾರೆ. ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ಬಿಲ್ಡರ್ಗಳಿದಾರಲ್ಲ ವೈಲೇಟ್ ಮಾಡೋಕ್ಕೆ ಹೋಗೋದೇ ಇಲ್ಲ ಅವ್ರಿಗೆ ನಾನಂತ ಹೇಳಿಬಿಟ್ಟಿದ್ದೀನಿ, ನನ್ನದೇ ಇದ್ದರೂ ಕೂಡ ನೀವು ನಾನು ಸ್ವಲ್ಪ ವೈಲೇಟ್ ಆಗ್ತಿದೆ ಅಂದರೆ ಡೋಂಟ್ ಪಾಸ್ ಇಟ್. ಸಾರ್ ನಿಮ್ಮ ಬಗ್ಗೆ ನೀವು ನನಗೆ ಹೇಳಿದ್ರೆ ಕಾರ್ಪೊರೇಷನ್ ನೀವು ಮಾದರಿ ನೀವೇನು ಕೊಟ್ಟರು ನೋ, ಅಲ್ಲಿ ಸ್ವಲ್ಪ ಇದ್ದಿದ್ರು ಯು ಶುಡ್ ಇನ್ಫಾರ್ಮ್ ಮೀ, ಮತ್ತು ಮಾಡಬಾರ್ದು. ಹೇಗೆ ಕಲ್ತ್ರಿ ಲ್ಯಾಂಡ್ ವ್ಯವಹಾರ? ಈಗ ಲಾ ಓದ್ತಿದ್ರಿ, ಏನು ಸರ್ ಲ್ಯಾಂಡ್ ವ್ಯವಹಾರ ಎಷ್ಟು ಜನ ಅನಕ್ಷರ ಕುಕ್ಷಿಗಳು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಬಿಗ್. CLD ನೋಡೋದಾಗಲಿ, ಡಾಕ್ಯುಮೆಂಟ್ಸ್ ನೋಡೋದಾಗಲಿ, ಮತ್ತು ಜಾಗದಲ್ಲಿ ನೋಡೋದಾಗಲಿ, ಮತ್ತು ಬೇರೆ ಯಾರಿಗಾರು ಅವ್ರು ಕೊಟ್ಟಿದ್ದಾರಾ ಅಂತ ಹೇಳಿ ಎನ್ಕಂಬ್ರೆನ್ಸ್ ತೊಗೊಳೋದಾಗಲಿ ದೊಡ್ಡ ಇದಲ್ಲ. ಇದು ಅಷ್ಟೇ, ಮೈಂಡ್ ಅಪ್ಲೈ ಮಾಡಬೇಕಷ್ಟೇ. ಆಯ್ತು, ತುಂಬ ಜನ ಎಷ್ಟು ಜನ ಮಾಡಿದ್ರು ಅದರಲ್ಲಿ, ಏನೂ ಓದದೇ ಇರೋ ಇವರು 100 ಕೋಟಿ ಮಾಡಿಬಿಟ್ರು. ಏನು ಬರೀ ವಿದ್ಯಾವಂತರು ಲಾಯರ್ಗಳು ಮಾಡಿರೋದಲ್ಲ ಈ ಫೀಲ್ಡ್ ಇದು. ಅಂದರೆ ನಿಮ್ಮ ಕೊತ್ವಾಲನ ಕೇಸ್ಗಳೆಲ್ಲ ಮುಗಿದ ನಂತರ ನೀವು ಜೈಲಿಂದ ಹೊರಗೆ ಕೊತ್ವಾಲ್ ಮುಗಿದು ರೈ ಅವ್ರ ಜೊತೆನೂ ದೂರ ಆದ ನಂತರ 100% ಇನ್ವಾಲ್ವ್ ಆಗ್ಬಿಟ್ಟು. ಅಂದರೆ 90 ನನಗೇನು ಹೇಳಿ, ನಾನು ರೈ ಅವ್ರನ್ನ ದೂರ ಆದ ನಂತರ ನನಗೆ ರೋಲ್ ಕಾಲ್ ಕೊಟ್ಟಿದ್ದೀನಿ ಅಂತ ಒಂದು ಹೋಟ್ಲ್ ಹೇಳಿ ನೋಡೋಣ. ಎಷ್ಟು ಜನ ನನಗೆ ಪಾರ್ಟ್ನರ್ಶಿಪ್ ಕೊಡೋಕೆ ಬಂದರು. ಬಚ್ಚನೂ ಗೊತ್ತಿದೆಯಲ್ಲ, ಅದು ಲೈವ್ ಬ್ಯಾಂಡ್. ಎಷ್ಟು ಜನ ಸರ್ 5% ಆರು ತೊಗೊಳ್ಳಿ, ಕಡೆಗೆ 5%. ಆ 5% ಒಂದು ಎಷ್ಟಾಗ್ತಿತ್ತು, ಎಷ್ಟು ಹೋಟ್ಲುಗಳಿದ್ದು. ಆಯ್ತು ನಾವು ಹೆಣ್ಣು ಮಕ್ಕಳು ನೀವು ಮಾಡ್ತಿದ್ರಿ, ನಾನು ಮಾಡಲ್ಲ. ಅಲ್ಲಿ ಡ್ಯಾನ್ಸ್ ಆಡೋರಲ್ಲ ನನ್ನ ಮಕ್ಕಳು ಅಂದ್ಕೊಳ್ತೀನಿ ನಾನು. ನನ್ನ ಮಕ್ಕಳಿಗೆ ನಾನು ಇದು ಮಾಡಬೇಕು. ಇದನ್ನು ಹೇಳೇ ಕಳಿಸಿದ್ದೀನಿ ನಾನು. ಸುಸ್ತಾಗ್ಬಿಟ್ರು ಅವರು. ಸಾರ್ ಹೆಸರು ಹೇಳೋರು, ಅವ್ರು ಕೊಡ್ತಿದ್ದೀವಿ, ಇವ್ರ ಪಾರ್ಟ್ನರ್ ನಾವು ಅವ್ರ ಜೊತೆಲೇ ಮಾಡ್ಕೊಳ್ಳಿ, ನಾನು ಮಾಡಲ್ಲ. ಹಾಗಾದರೆ ಇದು ಲ್ಯಾಂಡ್ ವ್ಯವಹಾರಕ್ಕೆ ಬರೋಕ್ಕೆ ಮೊದಲು ತಮ್ಮ ಆದಾಯದ ಮೂಲ ಹಾಗೆ ರೋಲ್ ಕಾಲ್ದು ಬರೋದಿಲ್ಲ ಅಲ್ಲಿ. ಅದಕ್ಕೆ ಮುಂಚೆನೂ ಬೇರೆ ಇತ್ತು. ಬಟ್ ವ್ಯವಹಾರಗಳು ಭಾಳ ಇರ್ತವೆ. ಯಾರೋ ದುಡ್ಡು ಕೊಟ್ಟಿರಲ್ಲ, ವಸೂಲಿ ಇರ್ತದೆ. ಯಾರೋ ಆಮೇಲೆ ದೊಡ್ಡ ದೊಡ್ಡ ಏನೋ ಅಂಗಡಿಗಳು. ಇದು ನೋಡಿ, ಕೋಕಿಲ ಮೋಹನ್ ಕಷ್ಟಪಟ್ಟು ಸಂಪಾದನೆ ಮಾಡೋದು. ಗಾಂಧಿ ಬಜಾರ್ಲಿ ಒಂದು ಜಾಗ ತೊಗೊಳ್ತಾನೆ ಅವನು, ಒಂದು ಜಾಗ ತೊಗೊಳ್ತಾನೆ. ಅದು ಏನು ನನಗನ್ಸೋದು 2 ಕೋಟಿ, ಇವತ್ತು ಹೆಚ್ಚು ಕಮ್ಮಿ 40 ಕೋಟಿ ಆಗ್ತದೆ. ಆ ಮೇಲ್ಗಡೆ ಒಂದು ಕ್ಲಬ್ ಇಟ್ಟಿರ್ತಾರೆ, ಖಾಲಿ ಮಾಡ್ತಾನೆ ಇಲ್ಲ. ಈ ಮನುಷ್ಯನಿಗೆ ಗೊತ್ತಾಗಲಿಲ್ಲ, ದುಡ್ಡು ಹಾಕಿಸ್ಬಿಟ್ರು. ಕಡೆಗೆ ನಾನು ಯಾವುದಕ್ಕೂ ಹೋಗಿಲ್ಲ, ಖಾಲಿ ಮಾಡ್ಸೋಕೆ ನಾನು ಹೋಗ್ತೀನಿ. ಆ ಕಾರ್ಡ್ ಕ್ಲಬ್ಬು ನನಗೆ ಗೊತ್ತಿರ್ತಾರೆ ಅವರೆಲ್ಲ, ನನ್ನ ಹೆಸರು ಗೊತ್ತವ್ರಿಗೆ. ಹೋದ ತಕ್ಷಣ ಅಣ್ಣ ನೀವು ಬಂದುಬಿಟ್ರಿ ಅಂತಾರೆ. ನೋಡಪ್ಪ ನನ್ನ ಆತ್ಮೀಯ, ನನ್ನ ಮೊದಲಿಂದ ಆತ್ಮೀಯ. ಅವರು ಅಂಗಡಿ ಖಾಲಿ ಮಾಡ್ಸೋಕ್ಕಾಗಲಿಲ್ಲ. ಪ್ರತಿಯೊಂದು ಅಂಗಡಿನೂ 10 ಅಂಗಡಿ ಮಾಡಿರ್ತಾರೆ, ಆದರೆ ಮಾಡಿಸಲ್ಲ. ಅದಕ್ಕೇನು ಇನ್ಕ್ಲೂಡಿಂಗ್ ಕಮಿಷನರ್ ಇನ್ವಾಲ್ವ್ ಆಗ್ತಾರೆ, ಸೋಮಣ್ಣ ಇನ್ವಾಲ್ವ್ ಆಗ್ತಾರೆ. ಹಣ ಹೆಂಗಾರು ಮಾಡಿಸ್ಬಿಡಿ ಅಂತ. ಮಾಡ್ಸೋಕೆ ಒಂದೇ ದಾರಿ ಇರೋದು, ಯಾರನ್ನಾರು ಕೈಕಾಲು ಕತ್ತರಿಸ್ಬೇಕು. ನಾನು ಮಾಡಬೇಕಾ ಅದನ್ನು? ಅಯ್ಯೋ ಹಂಗೆ ಮಾತ್ರ ಮಾಡೋಕ್ಕಾಗಲ್ಲ, ಎದುರಿಸಿ ಅಣ್ಣ. ಎದುರಿಸಿದ್ರೆ ಖಾಲಿ ಮಾಡಲ್ಲ ಅವರು. ಗೊತ್ತಾಗ್ಬಿಟ್ಟಿದೆ ಅವರಿಗೆ ವೀಕ್ನೆಸ್ ನಂದು, ಏನು ಮಾಡಿದ್ರು ಹಿಂಸೆಗೆ ಹೋಗಲ್ಲ ಅಂತ. ಸೊ ಕೋರ್ಟ್ ಮೂಲಕ ಮಾಡಿಸ್ಕೊಳಪ್ಪ. ಆಯಿತು, ಒಂದು 20 ವರ್ಷ ಆಯ್ತು. ಏನಾಯ್ತು ಅಂತ ನೋಡೋಕೆ ಹೋಗಲಿಲ್ಲ. ಮೊನ್ನೆ ಏನೋ ಆ ಕಡೆ ಹೋದಾಗ ಬಚ್ಚನ್ ಹೇಳ್ತಾಯಿದ್ರು, ಇನ್ನೂ ಖಾಲಿ ಆಗಿಲ್ಲ ನೋಡಿ ಅಂತ. ಇಂಥವೆಲ್ಲ ಆ ಟೈಮ್ನಲ್ಲಿ ಅಗ್ನಿ ಮಾಡೋಕ್ಕೆ ಮುಂಚೆ ಬರೀ ಅಡ್ಡವರ್ಗಾಗಿದ್ದಾಗ ಮಕ್ಕಳ ಆಟ ಆಗಿಬಿಟ್ಟಿತ್ತು ಅದು. ಮಾಡ್ತೀವೋ ಮಾಡಲ್ವೋ ಏನೋ ಈ ಲೆವೆಲ್ ಇತ್ತು. ಎದುರು ಬಿಡೋರುವಾಗ. ಆಮೇಲೆ ನಾನು ಮಾತಾಡೋಕ್ಕಾಗ್ತಿರ್ಲಿಲ್ಲ ಆ ಥರ. ಒಂದು ಸಾರಿ ಸಾರ್ವಜನಿಕ ಸಂಪರ್ಕದಲ್ಲಿ ನಾನು ಬೇರೆ ಅಂತ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಬಿಟ್ಬಿಟ್ಟೆ ಅದನ್ನು. ಆದರೆ ಅದಕ್ಕೆ ಮೊದಲು ಫೀಲ್ಡಲ್ಲಿ ನಿಂತ್ಕೋತಿದ್ರಿ ನೀವು? 100% ನಿಲ್ತಿದ್ವಿ. ನಿಯಮಗಳಷ್ಟೇ ಅದು. ಜನ ನಿಲ್ಲಿಸ್ತಿರ್ಲಿಲ್ಲ, ನೀವೇ ನಿಲ್ತಿದ್ರಿ. ಯಾರು? ಈಗ ಮುಂದೆ ಜನ ನಾವೇ ನಿಲ್ತಿದ್ವಿ. ಬ್ರೈನ್ ಆಪರೇಷನ್ ಅಷ್ಟೇ ಅಲ್ಲ, ನಿಲ್ತಿದ್ರಿ. ಭಾಳ ಕಡೆ ನಿಂತಿದ್ದೀನಿ ಆ ಥರ. ನಿಂತಿದ್ದೀನಿ. ಆ ಫೋರ್ಸ್ಗೆ ಎದುರು ಬಿಡೋರು. ಮೋರ್ ದ್ಯಾನ್ ಫಿಸಿಕ್, ಅದು ಇದಕ್ಕಿಂತಲೂ ಆ ಹುರುಪಿಗೆ ಎದುರು ಬಿಡೋರು. ಜೊತೆಗೆ ಮಾತು ಬೇರೆ ಹೇಳ್ತಿದ್ದೆ ನೋಡು, ನಾನು ಮನಸ್ಸು ಮಾಡಿದ್ರೆ ತೊಂದರೆ ಏನು ಬೇಕಾದ್ರೆ ಆಗಿಬಿಡುತ್ತೆ, ನಾವು ಫೇಸ್ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ತುಂಬಾ ಆಗಿದೆ. ಸೊ ಅದನ್ನೆಲ್ಲ ನಾನು ದಾದಾಗಿರಿ ದಿನಗಳು ದಾಖಲೆ ಮಾಡಿದ್ದೀನಿ ನಾನು. ಬಟ್ ಆದರೆ ಒಂದು ಸಾರಿ ರೈ ಅವ್ರನ್ನ ಬಿಟ್ಟು ಹೋದ ನಂತರ ಇದ ನಂತರ ಎಲ್ಲ ಕೊಡೋಕ್ಕೆ ರೆಡಿ ಇದ್ರು. ಐ ಸೆಡ್ ನೋ. ಯಾಕೆ ದೂರ ಆದ್ರಿ ನೀವು? ಏನು ನೀವು ರೈ ಯಾಕೆ ದೂರ ಆದ್ರೆ? ಬಲರಾಮ್ ಕಾರಣಕ್ಕೆ. ಅದನ್ನು ನಾನು ವಿಸ್ತರಿಸೋಕೆ ಹೋಗಲ್ಲ. ಮುತ್ತಪ್ಪ ರೈ ಅವ್ರ ತಮ್ಮನ್ನು ಕೂಡ ನಾನು ಲೈಕ್ ಮಾಡೋಷ್ಟು ಮಾಡಿಲ್ಲ ಅವರು. ನಾನು ಅದನ್ನು ನೆನೆಸ್ಕೊಂಡ್ಬಿಟ್ರೆ ಬಚ್ಚನ್ಗೆ ನನಗೆ ಗೊತ್ತು ಎಷ್ಟು ಸಂಕಟ ಆಗುತ್ತೆ ಅಂತ. ನಾನು ಏನಾರು ಅವ್ರ ಮನೆಗೆ ಹೋದರೆ, ಇಂದಿರಾನಗರದಲ್ಲಿ ಮನೆಗೆ ಹೋದರೆ, ಸಾಮಾನ್ಯ ಅವ್ರು ಮಾಡಿ ಮೇಲಿರೋರು ಕೆಳಗಡೆ. ಇಲ್ಲಿ ನಮ್ದು ಹೆಂಗಿದೆ ಅಂದರೆ ಕೆಳಗಡೆ ಫ್ಯಾಮಿಲಿ ಮೇಲೆ ನಾವಿದ್ದೀವಿ. ಅವ್ರ ಮೇಲೆ ಅವ್ರು ಇರ್ತಿದ್ರು, ಕೆಳಗಡೆ ಹುಡುಗರು ಇರ್ತಿದ್ರು, ಫ್ಯಾಮಿಲಿ ಇರ್ತಿತ್ತು. ಆ ಮೆಟ್ಲಲ್ಲಿ ಬರುವಾಗ ಒಂದು ಸಾರಿನೋ ಶ್ರೀಧರ್ ಈಗ ಬಂದ್ರೆ ಅಂತಿರಲಿಲ್ಲ. ಶ್ರೀಧರ್ ಎಷ್ಟು ಆಸೆಯಿಂದ ಕರಿತಾಯಿದ್ರು ನನ್ನನ್ನು ಅಂದರೆ, ಅಬ್ಬಾ 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 ಅಬ್ಬಾ. ಯಾವ್ದಾರು ಅಂಗಡಿಗಳಿಗೆ ಕರ್ಕೊಂಡು ಹೋಗೋರು,
ಒಂದು 2 ಪ್ಯಾಂಟ್ ಹಾಕೊಂಡು ಬಿಡ್ತಾ ಇಲ್ಲ. ಏನು ಶ್ರೀಧರ್ ನೀವು ಇಷ್ಟನೇ ಪಡೆದಿಲ್ಲ, ನೀವು ನಮ್ಮ ಥರ ಇರ್ಬೇಕು, ನೀವು ಒಂದು ತಗೊಳ್ಳಿ. ಶಾಪಿಂಗ್ ಕರ್ಕೊಂಡು ಹೋಗಲಿ, ಹೋಟ್ಲಿಗೆ ಒತ್ತಾಡೋರು. ನಾನು ದುಬೈಗೆ ಹೋಗ್ತೀನಿ, ನೀವು ಡಾನ್ ಆಗಿರಿ ಅಂದರು. ಐ ಸೆಡ್ ನೋ. ಅವ್ರು ಅದೇ ಹೇಳಿದ್ದು ಕಡೆ ದೂರ ಆದಾಗ ನಾನೇನು ಡಾನ್ ಆಗಿರು, ನಾನು ಇರ್ತೀನಿ ದುಬೈಲಿ ಅದೇನು ದುಬೈಲಿ ಕೂತ್ಕೊಂಡು ನಿಮ್ಗೆ ಯಾರು ಬೇಕೋ ಅವ್ರನ್ನ ಏನು ಬೇಕಾದ್ರೂ ಮಾಡಿಸಿ, ಕ್ಲೈಮ್ ನಾನು ಮಾಡ್ತೀನಿ, ನೀವು ಕೇಳಿಸ್ಕೋಬೇಡಿ, ನಿಮ್ಮ ತಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋದು. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದದ್ದು. ವೈರತ್ವದ ನಂತರ ಏನಾಯಿತು ಬಿಟ್ಬಿಡಿ, ಆದರೆ ಅದಕ್ಕೆ ಮುಂಚೆ ಮತ್ತು ಆ ಪತ್ನಿ ಕೂಡ ಮಾತಾಡ್ತಾ ಇದ್ದು ನಾನು ಒಬ್ಬನೇ ರೇಖಾ. ಇವತ್ತು ರೇಖಾ ಅಂತ ಕರೆಯಲ್ಲ ನಾನು, ರೇಖಾಜಿ ಅಂತಲೇ ಹೇಳು. ಕರೆಯೋರು, ಬನ್ನಿ ಕಾಫಿ ತೊಗೊಳ್ಳಿ, ಇದು ತೊಗೊಳ್ಳಿ ಮಾಡಿ ಮೇಲೆ ಹೋಗ್ತಿದ್ದು ನಾನೇ. ತುಂಬ ಇಷ್ಟಪಡೋರು. ಅವ್ರಿಗೆ ತೊಂದರೆ ಆದಾಗ ಫೋನ್ ಮಾಡ್ತಾಯಿದ್ದು ಏಕೈಕ ವ್ಯಕ್ತಿ. ಯಾವ ಮಂಗಳೂರು ಹುಡುಗರು ಮಾಡಬೇಡಿ ಅಂತ ಹೇಳಿದ್ರು ಎಲ್ರಿಗೂ. ಕೆಂಪಯ್ಯನವ್ರು ಅಟ್ಯಾಕ್ ಮಾಡಿದಾಗ ನಾನೊಬ್ಬನೇ ಮಾಡ್ತಾಯಿದ್ದು ಪಬ್ಲಿಕ್ ಫೋನಿಂದ. ರೇಖಾಜಿ ಏನಿದೆ, ಇಲ್ಲ ನಾವು ಚೆನ್ನಾಗಿದ್ದೀವಿ, ನೀವು ಇದ್ದೀರಲ್ಲ, ನಮ್ಗೆ ಧೈರ್ಯ. ಒಬ್ಬರೇ ಇರ್ತಿದ್ದಾಗ ತುಂಬ ಪೊಲೀಸ್ ಫುಲ್ ಬಿದ್ದುಬಿಟ್ಟಿದ್ದಾಗ ಆ 1 ತಿಂಗಳು ಫುಲ್ ಮಾತಾಡ್ತಿದ್ದವ್ರು ನಾನು. ಅವ್ರು ಇದಾಗಲೂ ಹೇಳಿದೆ, ರೇಖಾಜಿ ಹೋಗ್ಬಿಟ್ರು, ಸಂಕಟ ಆಗ್ತಿದೆ ನನಗೆ. ನಾನು ಆ ಕೇಸು ಸೀಂದನ ಕೇಸ್ನಲ್ಲಿ ಅವ್ರು ಶಿಕ್ಷೆ ಆಗ್ತಾ ಉಟ್ಕೊಂಡಾಗ ಹೇಳಿ ಕಳಿಸಿದ್ದೆ ಅವ್ರಿಗೆ, ರೇಖಾಜಿ ಅವ್ರಿಗೆ ಹೇಳಿಬಿಡಿ, ಅವರ ಗಂಡನ್ನು ನಾನು ಜೈಲಿನಲ್ಲಿ ಇರಿಸಲ್ಲ. ಅವರು ಅಷ್ಟು ಪ್ರೀತಿಯಿಂದ ನನ್ನ ಸ್ವಂತ ಅಣ್ಣನ ಥರ ನೋಡಿದ್ದಾರೆ, ನಾನು ಮರೆಯಲ್ಲ ಅದನ್ನು. ಇವೆಲ್ಲ ಹೇಳ್ಕೊಳಕ್ಕಾಗ್ದವ್ರು ಇದು. ಮತ್ತು ಹೇಳಿದೆ ಮುತ್ತಪ್ಪರಿಗೂ ನಾನು ಯಾವ ವಿಷಯ ಹೇಗಿತ್ತು ಅಂದರೆ, ಯಾವುದಾದ್ರು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಅವರು ಬೆಲೆ ಕೊಡ್ತಾ ಇದ್ದೆ ನನ್ನ ಒಪಿನಿಯನ್ಗೆ. ನಿಮ್ಮ ಬುದ್ಧಿವಂತಿಕೆ ನಮಗಿಲ್ಲ ಶ್ರೀಧರ್, ನೀವೇನು ಹೇಳ್ತೀರೋ ಹಂಗೆ ಮಾಡೋಣ. ಒಂದಲ್ಲ ಭಾಳಷ್ಟು ವಿಷಯಗಳಲ್ಲಿ ಭಾಳ ಲಾಭ ಬರುತ್ತೆ, ಬೇಡ ಮತ್ತಪ್ಪಣ ಇದಾಗೊತ್ತಾ ಸರಿ ಕಾಣ್ತಿಲ್ಲ ಅಂತ ಜೊತೆಲಿರೋ ಹುಡುಗರೆಲ್ಲ ಹೇಳಿದ್ರು. ಶ್ರೀಧರ್ ಹೇಳ್ತಿದ್ದಾರೆ ಬೇಡ ಅಂದ್ಬಿಟ್ಟವ್ರು ಹೇಳಿದ್ದಾರೆ ಆ ಥರ. ಮತ್ತು ಆ ಮೆಜಾರಿಟಿ ಹುಡುಗರು ಹೇಗಿದ್ರು ಅಂದರೆ, ಅಣ್ಣ ಬೆಲೆ ಕೊಡೋದು ಅವ್ರಿಗೆ ಅಂತೇಳಿ ಅವರು ಅಷ್ಟೇ ಬೆಲೆ ಕೊಡ್ತಿದ್ರು. ಇವತ್ತು ಅವರೆಲ್ಲ ಇಲ್ಲ. ಆ ಜಯಂತು ಕಿಣಿಯಣ್ಣ ಎಲ್ಲೊಂದು ಕಡೆ ಸಂಟ ಆಗುತ್ತೆ ನನಗೆ, ನಮ್ಮ ಕಾರಣಕ್ಕಲ್ಲ. ಏನೋ ಆ ಜಯಂತ್ ಕಿಣಿಯಣ್ಣ ಕುಡಿಸೋಗ್ಬಿಟ್ರು, ಜಯಂತ್ ಮಂಗಳೂರಲ್ಲಿ ಯಾರೋ ಇದು ಮಾಡೋರು. ಒಳ್ಳೆ ಹುಡುಗರು ಅವರು, ಕಮಿಟೆಡ್ ಹುಡುಗರು, ಇಷ್ಟಪಡ್ತಿದ್ದ ಹುಡುಗರು. ಅದು ನಮ್ಮನ್ನೆಲ್ಲ ನನ್ನನ್ನು ಬಚ್ಚನ್ನ ಕೃಷ್ಣಮೂರ್ತಿ ಎಷ್ಟು ಇಷ್ಟಪಡೋರು ಅಷ್ಟು ಇಷ್ಟಪಡೋರು. ಆ ಜಯಂತ್ ಭಾಳ ಸ್ಟ್ರಾಂಗ್ ಹುಡುಗ. ಅವನು ಹೇಳೋನು, ನೀವೊಬ್ಬರು ಎಸ್ ಅಂದಮೇಲೆ ಮುಂದಕ್ಕೆ ಹೋಗೋದು, ನೀವೊಬ್ಬರು ಎಸ್ ಅಂದಿಲ್ಲ ಅಂದರೆ ಮುತ್ತಪ್ಪಣ್ಣನೂ ಎಸ್ ಅನ್ನಲ್ಲ. ಆ ರೀತಿ ಇದ್ದ ಸಂಬಂಧ. ಆ ಹುಡುಗ ಬಲರಾಮ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟು ದೊಡ್ಡ ಆಗುತ್ತೆ. ಮುತ್ತಪ್ಪಣ್ಣ ಬಾಬಾ ಸರಿ ಹೋಗ್ಬಿಟ್ರಾಗ ನಿಜವಾಗ್ಲೂ ಮುತ್ತಪ್ಪಣ್ಣ ನನ್ನ ಮಾತು ಕೇಳಿ ಆಯಿತು ಬಿಡಿ ಶ್ರೀಧರ್ ಸರಿ ಹೋಗ್ಬಿಟ್ರು. ಅವ್ರು ಬಿಡಲಿಲ್ಲ. ಯಾರು? ದಾವೂದ್ ಮತ್ತು ಶರಶೆಟ್ಟಿ. ದಾವೂದ್ ಇನ್ವಾಲ್ವ್ಮೆಂಟ್ ಇದ್ದಾಗ ಬೆಂಗಳೂರಿಗೆ ಇತ್ತು. ಶರತ್ತಣ್ಣ ಬಿಡಲಿಲ್ಲ. ಅವರು ನಿನಗೆ ಒಂದು ಸಾರಿ ನಿನ್ನ ವಿಷಯ ನೀನಿದ್ದು ಕೂಡ ಈಗ ನಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಯಾವತ್ತಿದ್ರೂ ಮನುಷ್ಯ ಡೇಂಜರ್ ಆಗ್ತಾನೆ, ಒಪ್ಸು ಶ್ರೀಧರ್ನ ಅಂದರು. ನಾನು ಒಪ್ಸೋಕ್ಕಾಗ್ತಿರ್ಲಿಲ್ಲ. ಬಲರಾಮ ಹೀಗಿದ್ದಾರೆ ನಮಗೆ ಹೇಳೋಕ್ಕಾಗೋದಿಲ್ಲ. ಈಗ ಇವ್ರು ಕ್ಲೋಸು, ಅದೇ ಥರ ಅವನು ಸ್ವಂತ ತಮ್ಮನ ಥರ ಆಗಿಬಿಟ್ಟಿದ್ದ. ಅವನ್ನ ಎದುರು ಕೂತ್ಕೊಂಡು ಹಿಂಗೆ ಬೈಯೋಕ್ಕೆ ಯಾರ ಕೈಲೂ ಆಗ್ತಾಯಿರಲಿಲ್ಲ. ಪೊಲೀಸ್ ವರ್ಕ್ ಮಾಡ್ಬೋದಾಗಿತ್ತು. ಸುಮ್ಮನೆ ನೀನು ಆ ಥರ ಒಂದು 10 ಸಾರಿ ಅಂದಿದ್ದೀನಿ ನಾನು ರೇಗಿದ ತಕ್ಷಣ ಹೊರಗಡೆ ಹೋಗ್ಬಿಡ್ತಿದ್ದ. ಹೋಗ್ಬಿಟ್ಟು ಬಚ್ಚನ್ಗೆ ಯಾಕೋ ಮೂಡ್ ಕೆಡ್ಸ್ಕೊಂಡವ್ರೆ ದೊಡ್ಡವರು, ನಾನು ಹೋಗ್ಬಿಡ್ತೀನಿ, ನಾಳೆ ಬರ್ತೀನಿ ಬಚ್ಚನ್ ಅಂತ ಹೊಟ್ಟೋಗ್ಬಿಡು. ಅದೇನು ಶಕ್ತಿ ವಿಷಯ ಬರ್ತಿರಲಿಲ್ಲ, ಅದು ಗೌರವ. ನಮ್ಮ ಅಣ್ಣ ಇವನು ಸ್ವಂತ ಅಣ್ಣ, ಇದನ್ನು ಬೆಲೆ ಕೊಡಬೇಕು ಅಂತ ಮಳ್ಳೋದಕ್ಕೆ ಹೇಳ್ತಿದ್ದಾರೆ. ಸರಿ ಇರುತ್ತೆ. ಈಗ ಆಗಿದೆಯಲ್ಲ ವೈರುಧ್ಯಗಳು, ನಾವು ಹೇಳ್ಕೊಳಕ್ಕಾಗಲ್ಲ. ಇವತ್ತು ನಾನು ರೈಯವ್ರು ನೆನೆಸ್ಕೊಂಡಾಗ ವೈರಿತರ ನೆನೆಸ್ಕೊಳ್ತೀನ. ನನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು ಅವರು. ಬಾಯಿ ಬಿಟ್ಟು ಹೇಳೋರು, ನಮ್ಮ ಹುಡುಗರು ಹಿಂಗೆ ಜಂಪ್ ಮಾಡಿಬಿಡ್ತಾರೆ ಮಂಗಳೂರು ಹುಡುಗರು, ನೀವು ನೇರ, ನೀವೇ ನನಗೆ ಇಲ್ಲಿರೋದು ನೀವೇ. ಒಂದು ಸರಿ ಹೇಳೋರು ಅದನ್ನು, ಅಯ್ಯೋ ಒಂದು 25-30 ಸರಿ ಹೇಳಿದ್ದಾರೆ. ನನಗಿಲ್ಲಿರೋದು ನೀವೇ ಶ್ರೀಧರ್, ನಮ್ಮ ಹುಡುಗರು ಜಂಪ್ ಮಾಡ್ತಾರೆ, ನೀವು ಬೇಕಾದ್ರೆ ಫೈಟ್ ಮಾಡ್ತೀರಿ ನೇರವಾಗಿ ಹೇಳ್ಬಿಟ್ಟು ಜಂಪ್ ಮಾಡಲ್ಲ. ಯು ನೆವರ್ ಪ್ಯಾಚ್ಡ್ ಅಪ್. ಇಲ್ಲ ಬೆಂಗಳೂರು ಇಷ್ಟ ಇತ್ತು ಅವ್ರಿಗೆ. ಅಷ್ಟೊತ್ತಿಗೆ ನಾನು ಅಗ್ನಿಗೆ ಬಂದುಬಿಟ್ಟಿದ್ದೆ. ಮತ್ತು ಅವರ ನೆಲೆ ಮತ್ತು ಅವರ ವಿರೋಧಿಗಳು ಬೇರೆ ಥರ ಆಗಿಬಿಟ್ಟಿದ್ದು. ಆ ವಿರೋಧಿಗಳು ನನಗೆ ಒದ್ದಾಡಿದ್ರು. ಯಾರು? ಛೋಟಾ ರಾಜನ್ ಇರಲಿ, ದಾವೂದ್ ಇರಲಿ, ಇವರೆಲ್ಲ ಒದ್ದಾಡಿದ್ರು. ಸಹಜವಾಗಿ ಸಾಯಕ್ಕೆ ಬಿಡಬಾರ್ದು ಅಂತ. ಐ ಸೆಡ್ ನಥಿಂಗ್ ಟು ಹಿಂಗ್. ನಿಮ್ಮ ಕಡೆ ಬಂದಿದ್ರು ಅವರು? ಇಲ್ಲಿ ಮನೆಗೆ ಬಂದು ಇಲ್ಲಿ ಬಂದರು. ಬೇಡ ಅಂದೆ ನಾನು, ಬೇಡ ನನ್ನ ಜೊತೆ ಮಾತನಾಡಬೇಡಿ ಅದನ್ನು. ಇವತ್ತು ನನ್ನ ಇದೇ ಬೇರೆ, ಅಗ್ನಿ ಮಾಡಿರೋದು, ನಾನು ಸಮಾಜದಲ್ಲಿ ಹೋಗ್ತಾ ರೀತಿ ಬೇರೆ, ನನ್ನನ್ನು ಇಷ್ಟಪಡ್ತಾ ಜನಗಳು ಬೇರೆ, ನಾನು ಮಾಡೋದಿಲ್ಲ. ಅಲ್ಲ ನೀವು ಇನ್ನೂ ಅಲ್ಲಿ ದೊಡ್ಡ ಹೆಸರು ಬೇಡ ಅಂತ ಬಂದಿರೋನು ನಾನು. ಏನು ಎಂತಂತವ್ರು ಮಾತಾಡಿರೋದು ನಮಗೆ. ಸಂಧಾನಕ್ಕಲ್ಲ, ನಮ್ಮ ಕಡೆ ಬನ್ನಿ ಅಂತ. ನಮ್ಮ ಕಡೆ ಬನ್ನಿ. ಛೋಟಾ ರಾಜನ ಕಡೆ ಹುಡುಗ ಇಲ್ಲಿ ಕೂತ್ಕೊಂಡು ಫೋನ್ನಲ್ಲಿ ನಾನಾ ಇದ್ದಾರೆ ಅಂತಾನೆ ಹೇಳಿ, ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ನಾನು ಮಾತನಾಡಲ್ಲ ಅಂತ ಹೇಳಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಮತ್ತು ಹಲೋ ಅನ್ನಲ್ಲ ನಾನು. ಹಲೋ ಅಂದ್ಬಿಟ್ರೆ ಗ್ಯಾರ್ ತೊಗೊಂಬಿಡೋರು ಅವರು. ಅವರೆಲ್ಲ ಆಲ್ ಇಂಡಿಯಾ ಲೆವೆಲ್ ಬೆಳೆದಿದ್ದವರು ಅವರು. ಹಲೋ ಅಂದ ತಕ್ಷಣ ಇನ್ನು ಈ ವ್ಯಕ್ತಿ ಸಿಗ್ತಾನೆ ನಮಗೆ. ಮತ್ತೇನು ಇದೆಲ್ಲ ಆದಾಗ 2004, 2006 ಈ ಟೈಮ್ಗಳಲ್ಲಿ
ಹೇಳಿ 98ರಲ್ಲಿ ಅಗ್ನಿಗೆ ಬಂದರೆ ಅಗ್ನಿಗೆ ಬಂದು ಶುರು ಮಾಡಿದೆ. ಅಗ್ನಿಗೆ ಬಂದಾಗ ಬಿಟ್ರಾ ಬಿಕ್ಕಿದೆಲ್ಲ? ಹೇಳ್ತೆ ಅಗ್ನಿ ಆದಮೇಲೆ ಒಂದು ಸಣ್ಣ ಕೇಸ್ ಹೇಳಿ ನನ್ನನ್ನು, ಸಣ್ಣ ಕೇಸ್. ನನಗೆ ಏನು ಸುಮ್ಮನೆ ಸಪೋರ್ಟ್ ಕೊಟ್ರ ಯಾರು ರೇವಣಿಸಿದೆ ನನಗೆ. ಅವರು ದೊಡ್ಡ ಕಥೆಗಳವೆಲ್ಲ. ಅವ್ರು ರಿಟೈರ್ಡ್ ಆದಮೇಲೆ ಅವರ ಮಿಸ್ಸಸ್ ಅವರೆಲ್ಲ ಒಂದು ಇದು ನಡೆಸ್ತಾರೆ ಇಂದಿರಾನಗರದಲ್ಲಿ. ಅಲ್ಲಿ ಸ್ಪೀಚ್ ಕರೆದಿದ್ರು, ಹೋಗಿದ್ದೆ. ಅಲ್ಲಿ ಮಾತಾಡಿದಾಗ ಸರ್ ನೀವೆಲ್ಲ ಸೇರಿಸಿದ್ರಿ. ಹಾಗೆಯೇ ಸತ್ಯನಾರಾಯಣ ಅನ್ನೋ ಒಬ್ಬ DCP ಇದ್ದರು, ಜೈಲ್ DG ಆಗಿ ರಿಟೈರ್ಡ್ ಆದರು. ಮೊನ್ನೆ ಒಂದು ಮದುವೆ ಸಿಗ್ತಾರೆ. ಅಂತಿಂಥ ಆಫೀಸರ್ಗಳೆಲ್ಲ ಅವರೆಲ್ಲ ವೆರಿ ಟಫ್. ಆಮೇಲೆ ನನ್ನಿಂದ ಏನು ಒಂದು ಗೂಲ್ಗಂಜಿ ಅವ್ರಿಗಿದಾಗಿಲ್ಲ. ಆದರೆ ಈ ಮನುಷ್ಯ ಅಲ್ಲಿಂದ ಹೊರಗಡೆ ಬರೋಕ್ಕೆ ಒದ್ದಾಡ್ತಿದ್ದಾನೆ. ವಿಲ್ ಗೋ ಔಟ್ ಆಫ್ ದ ವೇ ಟು ಸಿ ದಟ್ ಈ ಬಿಕಮ್ಸ್ ಸಮಾಜಮುಖಿ ಆಗಲಿ ಅಂಥೇಳಿ ತುಂಬಾ ಇದು ಮಾಡಿದ್ರು. ಅವತ್ತು ಹೇಳೋಕ್ಕಾಗ್ತಿಲ್ಲ, ಇವತ್ತು ಹೇಳ್ಬೋದು. ರೇವಣ್ ಸಿದ್ಧ ಇರ್ಬೋದು ಅಥವಾ ಸತ್ಯನಾರಾಯಣ ಇರ್ಬೋದು, ತುಂಬಾ ಮಾಡಿದ್ರು. ಆಲ್ IPS ಆಫೀಸರ್ಸ್. ಅಲ್ಲ, ನಿಮ್ಮನ್ನ ಒಂಥರ ವೈಟ್ ಕ್ಲೀನ್ ಮಾಡೋಕ್ಕೆ ನನ್ನ ಲೈಫ್ನಲ್ಲಿ ಅವ್ನು ತಿದ್ಕೊಳ್ತಾ ಇದ್ದಾನೆ, ಆ ಇದನ್ನು ಅಳಿಸೋಕೆ ಹೋಗ್ತಿದ್ದಾನೆ, ಅಂಡರ್ವರ್ಲ್ಡ್ ಇಮೇಜನ್ನು. ನಾವು ಔಟ್ ಆಫ್ ದಿ ವೇ ಹೋಗೋಣ. ತಪ್ಪು ಮಾಡಿದ್ರೆ ಬಿಡೋದು ಬೇಡ. ಅದು ಸ್ಟ್ರಿಕ್ಟ್ ಆಫೀಸರ್ಗಳವರೆಲ್ಲ ತಪ್ಪು ಮಾಡಿದ್ರೆ ಬೆಲೆ ಹಾಕ್ಬಿಡೋಣ. ಅವ್ರು ಕನ್ವಿನ್ಸ್ ಆಗೋಗಿತ್ತು ತಪ್ಪು ಮಾಡಲ್ಲ ಈ ಮನುಷ್ಯ. ಇಟ್ ಇಸ್ ಅ ಫೈಟ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ನಾವು ತೊಂದರೆ ಕೊಡಬಾರ್ದು. ಅಜಯ್ ಕುಮಾರ್ ಸಿಂಗ್ ನಂಬಿರಲಿಲ್ಲ ನಾನು. ಫಸಾಡ್ ಮುಖವಾಡ ಅಂತಿದ್ರು. ಇವ್ರು ಒಪ್ಪಲಿಲ್ಲ ಅದನ್ನು. ಇಲ್ಲ, ವಿ ಹ್ಯಾವ್ ಡಿಸೈಡೆಡ್. ಆ ಲೇಖನಗಳು ನೋಡ್ತಾ ಇದ್ದೀವಿ, ಇದು ನೋಡ್ತಾ ಇದ್ದೀವಿ. ಕೊಡಿ ಅಂದರೆ ಅವ್ರ ಬಗ್ಗೆ ನಮಗೆ ಇತ್ತು. ಬಟ್ ಆ್ಯಸ್ ಎ ಪೊಲೀಸ್ ಆಫೀಸರ್ ಅವ್ರದ್ದೇ ಆದ ಇದನ್ನು ಇಟ್ಕೊಂಡಿದ್ರು ಅವರು. ಏನೋ ಅನುಮಾನಗಳು. ಅದು ಅವ್ರದ್ದೇನೋ ಪೊಲೀಸ್ ಬ್ರೈನ್ ಅದನ್ನು ಇವ್ರು ಒಪ್ತಿರ್ಲಿಲ್ಲ ಅವ್ರದ್ದು. ಅದೇ ಕಮಿಷನರ್ ಆದಾಗ ಅಜಯ್ ಕುಮಾರ್ ಸಿಂಗ್ ಬೇರೆ ಥರ ಆಗಿಬಿಟ್ರು. ಅವ್ರು ಹೇಳಿ ಕಳಿಸಿದ್ರು, ಹೇಳಿ ಅಗ್ನಿಗೆ ಆಗ್ತಾನೇ ಶುರುವಾಗಿತ್ತು. ಇವತ್ತು ಯಾವುದೂ ಇಲ್ಲ ಅಂತ ಹೇಳಿ ಕಳಿಸಿದ್ರು. ಅಲ್ಲ, ಆಲ್ ಸೆಡ್ ಆ್ಯಂಡ್ ಡನ್ ನಾನು ಒಪ್ಕೊಂಡಿರೋರಿಗೆ ಅಥವಾ ಒಪ್ಕೊಳ್ಳದೆ ಅನುಮಾನ ಪಟ್ಟಿದ್ದವ್ರಿಗೆ ಎಲ್ಲರ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಮಾಡಬೇಕಾಗಿತ್ತಲ್ವ. ಆಸ್ ಎ ಪೊಲೀಸ್ ಆಫೀಸರ್ ಅನುಮಾನದಿಂದನೇ ನೋಡಬೇಕಾಗಿತ್ತು ಅವರು. ಈಗ ನಿಮ್ಮ ಮೇಲೆ ರೌಡಿ ಶೀಟರ್ಗಳೆಲ್ಲ ಇತ್ತಲ್ಲ, ಅದು ಕ್ಲಿಯರ್ ಈಗಲೂ ಇದೆ. ಕರೆಯಲ್ಲ ಯಾರು ಅಷ್ಟೇ. ನನ್ನ ತೆಗೀಲಿಂತ ನಾನು ಅಪ್ಲಿಕೇಶನ್ ಕೊಡಬೇಕು, ಕೊಟ್ಟೇ ಇಲ್ಲ. ಯಾಕೆ ಕೊಡಲಿಲ್ಲ? ಇಟ್ಕೊಂಡು ಏನಾಗುತ್ತೆ, ಇರಲಿ ಬಿಡಿ, ಇದ್ದದ್ದು ನಿಜ ಅಲ್ವಾ. ಎಷ್ಟು ವರ್ಷ ಇಟ್ಟರೆ ಇಟ್ಕೊಳ್ಳಿ ಅಂತೀನಿ. ಪಾಪ ಅವ್ರು ಯಾರು ನನ್ನ ಕರೆಯೋಕ್ಕೂ ಹೋಗಲ್ಲ, ನಿಮ್ಮದಿದೆ ಬನ್ನಿ ಅಂತ ಹೇಳೋಕ್ಕೂ ಹೋಗಲ್ಲ. ನನ್ನ ಕರೆಯಲ್ಲ, ಬಚ್ಚನ್ನ ಕರೆಯಲ್ಲ. ಇರಲಿ ಬಿಡಿ, ನಾವು ಹೋದ್ಮೇಲೆ ಅವ್ರು ಇಟ್ಕೊಂಡೇ ಇರಲಿ. ಅದನ್ನು ಅನೇಕರು ಸತ್ತ ಮೇಲೂ ಆ ರೌಡಿ ಶೀಟ್ರು ಭಾಳ ಕಾಲ ಇದ್ದದ್ದು ನಾವು ನೋಡಿದ್ದೀವಿ. ರೌಡಿ ಶೀಟ್ರು ಅವ್ರ ಫೋಟೋಗಳು ಇರಲಿ ಬಿಡಿ. ಅದನ್ನು ಯಾಕೆ ಕಳ್ಸ್ಕೊಳಕ್ಕೆ ಯಾಕೆ ಹೋಗ್ಬೇಕು? ನನಗೆ ಇತ್ತು, ಇರಲಿ. ಈಗಲೂ ಅಬ್ಸರ್ವ್ ಮಾಡ್ತೀರಾ ಮಾಡಿ ಅಂತ ಹೇಳೋದು ನಾನು. ರೌಡಿ ಶೀಟ್ರನ್ನಾಗ ಅಬ್ಸರ್ವ್ ಮಾಡಬೇಕು ಅವರು. ಇವನ ಆ್ಯಕ್ಟಿವಿಟೀಸ್ ಏನು ಇದನ್ನೆಲ್ಲ ಅಬ್ಸರ್ವ್ ಮಾಡಿ.